ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆವಾಗಲೇ ಹೇಳ್ದಂಗೆ ಎಪಿಸೋಡ್ 2ಅಲ್ಲಿ ನಾವೆಲ್ಲಿಗೆ ಹೋಗಿದ್ದೋ ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಬನ್ನಿ ನೋಡ್ಕೊಂಬರೋಣ ವಿಡಿಯೋನ. ನಾವು ಹೋಗಿದ್ದು ಮಿರ್ಜಾನ್ ಫೋರ್ಟ್ಗೆ. ಹೊರಗಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಬಟ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಲ್ಲೇ ಗೋಡೆ ಕುಸ್ತೋಗಿರೋದು ಮತ್ತು ಬೇಲಿ ಹಾಕಿರೋದು ಜಾಸ್ತಿ ಆಗುತ್ತೆ. ಬಂದು ಎಂಟ್ರೆನ್ಸಲ್ಲಿ ಸ್ವಲ್ಪ ಪ್ಲೇಸ್ ಚೆನ್ನಾಗಿರುತ್ತೆ ಆ್ಯಂಡ್ ಹಂಗೆ ಪ್ಲೇಸು ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಪ್ಲೇಸು ಓಕೆ ನೋಡ್ಬೋದು. ಇನ್ನು ಬಿಸಿಲು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಫೋಟೋಸು ವೀಡಿಯೋಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಬಂದು ಬಿಸಿಲು ಹಂಗೆ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಸೊ ಅಲ್ಲಿರೋ ನೇಚರ್ ನೋಡ್ತಾ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೋ. ಅಲ್ಲೇ ಒಂದು ಮರ ಇದೆ, ದೊಡ್ಡ ಮರ, ಅಲ್ಲಿ ನೆರಳಿರೋ ಕಾರಣ ಎಲ್ಲ ಅಲ್ಲೇ ಬಂದು ಕೂರ್ತಾರೆ. ನಾವು ಮಧ್ಯಾಹ್ನ ಹೋದಾಗ 12 ಗಂಟೆ ಸಮಯ ಅನಿಸುತ್ತೆ. ತುಂಬ ಬಿಸಿಲಿತ್ತು. ಪಾಪವನ್ನು ತುಂಬ ಅಳ್ತಾ ಇರೋ ಕಾರಣ ನಾವು ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ. ಸೊ ಇನ್ನೊಂದೆರಡು ಪ್ಲೇಸಲ್ಲಿ ವೀಡಿಯೋ ಫೋಟೋಸ್ ತೊಗೊಳಕ್ಕಾಗಲಿಲ್ಲ, ವಾಪಸ್ ಬಂದು ಅಲ್ಲಿಂದ ಡೈರೆಕ್ಟು ಬಂದಿದ್ದು ನಾವು ಗಣಪತಿ ದೇವಸ್ಥಾನ ಅಂತ. ಸೊ ಅಲ್ಲಿ ಫೋಟೋಸ್ ವೀಡಿಯೋಸ್ ಅಲೋ ಇಲ್ಲ ಅಂತ ಹೇಳಿದ್ದು. ಸೊ ಅಲ್ಲಲ್ಲಿ ಮಧ್ಯಾಹ್ನ ಆಗಿರೋದ್ರಿಂದ ಊಟ ವ್ಯವಸ್ಥೆ ಇತ್ತು. ನಾವು ಊಟ ಮುಗಿಸ್ಕೊಂಡು, ಊಟ ಚೆನ್ನಾಗಿತ್ತು, ಅಲ್ಲಿಂದ ಡೈರೆಕ್ಟ್ ಬಂದಿದೆ ಇಕೋ ಬೀಚ್ ಹತ್ರ ಬಂದು ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಿದೋ, ಚೆನ್ನಾಗಿತ್ತು. ಬಟ್ ಅಲ್ಲೂ ಅಷ್ಟೇ ನೀರಲ್ಲಿ ಆಟಾಡೋಕ್ಕೆ ಕೊಡ್ತಿರಲಿಲ್ಲ. ನಾವು ಅಲ್ಲಿ ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಬರೋ ಪ್ಲ್ಯಾನ್ ಇತ್ತು. ಸೊ ಅಲ್ಲಿ ಯಾವುದೇ ರೀತಿ ಬಿಡ್ತಿರಲಿಲ್ಲ. ಅಲೆಗಳು ತುಂಬ ಜೋರಾಗಿತ್ತು. ಸೊ ಪ್ಲೇಸ್ ಆ್ಯಂಡ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಬ್ಲೆಸ್, ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಬಟ್ ಸ್ನಾನ ಮಾಡಿದ್ಮೇಲೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ರೂಮ್ಸ್ ಇದ್ದಿದ್ದು, ಬಟ್ ಅಲ್ಲಿ ಯಾವುದೇ ರೀತಿ ರೂಮ್ಸ್ಗಳು ಓಪನ್ ಇರಲಿಲ್ಲ ಅವತ್ತು. ಸೊ ನನ್ನ ಪ್ರಕಾರ ಜನ ಅಷ್ಟಿರಲಿಲ್ಲ, ಸ್ವಲ್ಪನೇ ಇದ್ದರು. ಅಲೆಗಳು ತುಂಬ ಜೋರಾಗಿರೋದ್ರಿಂದ ಅಲ್ಲೂ ಆಟಾಡೋಕ್ಕೆ ಬಿಡ್ತಿರಲಿಲ್ಲ. ಸೊ ಅಲ್ಲೇ ಎಲ್ಲ ಇದ್ದರು. ನಾವು ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂದ್ಕೊಂಡು, ಪಾಪು ತುಂಬ ಅಳ್ತಿದ್ಲು, ನೀರೊಳಗೆ ಹಠ ಮಾಡ್ತಿದ್ಲು ನೀರೊಳಗಡೆ ಇಳ್ದು ಆಟಾಡಬೇಕು ಅಂತ. ಸೊ ಯಾರನ್ನು ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾವು ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ, ಬಿಸಿಲಿತ್ತು. ಅದೇ ಸೈಡ್ ಪಕ್ಕ ಅಲ್ಲಿ ಪಾರ್ಕ್ ಇದೆ. ಸೊ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು ಬೇಕಾದರೆ. ಆ್ಯಂಡ್ ನಾವು ನೆಕ್ಸ್ಟ್ ಎಲ್ಲೋಗಿದ್ದೋ ಅದು ಎಪಿಸೋಡ್ 3ಅಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್.